ಹರಿಯೋ ನೀರಲ್ಲಿ, ನಿಂತ ನೀರಲ್ಲಿ ಬೆಳೆಯೋ ಗಿಡ ಇದು. ಇದಕ್ಕೆ ಡೀಪ್ ವಾಟರ್ ಅಗ್ರಿಕಲ್ಚರ್ ಅಂತ ಹೇಳ್ತಾರೆ. ತರಕಾರಿ ಬೆಳಿಲಿಕ್ಕೆ ಬರಲ್ಲ, ಬರೀ ಎಲೆ ಆಧಾರಿತ ಸೊಪ್ಪು ಅವನ್ನ ಬೆಳೀಬೋದು. ಇದ್ರ ಒಳಗಡೆ ಬೇಕಾದ್ರೆ ನಾವು ಮೀನು ಬಿಟ್ಕೋಬೋದು. ಒಳಗಡೆ ಮೀನಿರುತ್ತೆ, ಮೇಲ್ಗಡೆ ಗಿಡ ಬೆಳೆಯುತ್ತೆ. ಸೊ 2 in 1. ಇದರಲ್ಲಿ ಸೌತೆಕಾಯಿ ಬೆಳೀತಾ ಇದ್ದಾರೆ. ಜಸ್ಟ್ ಈ ಸ್ಮಾಲ್ ಪಾಟ್ ಡ್ರಿಪ್ ಇರಿಗೇಷನ್ ಮೂಲಕ ಸಣ್ಣ ಸ್ಪಾಟಲ್ಲಿ ಕ್ಲೇ ಬಾಲ್ನ ಹಾಕ್ಕೊಂಡು, ಅಂದರೆ ಮಣ್ಣಿನ ಉಂಡೆಗಳನ್ನ ಹಾಕ್ಕೊಂಡು ಸೌತೆಕಾಯಿ ಬೆಳೀತಾ ಇರೋದು. ಅಪ್ ಟು 3 to 4 months ಕ್ರಾಪ್ನ ಇದರಲ್ಲಿ ಬೆಳಿಬೋದು. ಡಚ್ ಬಕೆಟ್ ಸಿಸ್ಟಮ್. ಪಾಲಕ್ ಸೊಪ್ಪು ಸೇಮ್, ಎಲ್ಲೂ ಮಣ್ಣು ಯೂಸ್ ಮಾಡಿಲ್ಲ, ಬರೀ ಕೋಕೋ ಪೀಟ್, ತೆಂಗಿನ ನಾರು ಯೂಸ್ ಮಾಡ್ಕೊಂಡು ಬೆಳೀತಾ ಇರೋದು ನೋಡಿ. ಎಲ್ಲೂ ಮಣ್ಣಿಲ್ಲ. ಕೊತ್ತಂಬರಿ ಸೊಪ್ಪು ಈ ಸಣ್ಣ ಬ್ಯಾಕೆಟಲ್ಲಿ ಕೋಕೋ ಪೀಟನ್ನು ತುಂಬ್ತಾರೆ, ಅಂದರೆ ತೆಂಗಿನಕಾಯಿ ಒಟ್ಟನ್ನು ಅದರೊಳಗಡೆ ನೀರು ಹಾಕೊಂಡು ಬೆಳೆಯೋದು. ಇಲ್ಲಿ ಕಾಣ್ತಾ ಇರೋದೆಲ್ಲ ಪೂರ್ತಿ ಹೈಡ್ರೋಪೋನಿಕ್. ಪೈಪ್ ಒಳಗಡೆ ನೀರು ಹರಿತಾ ಇರುತ್ತೆ ಯಾವಾಗಲೂ ಕೂಡ, ಅಂದರೆ ಗಂಟೆಗೆ ಒಂದು 10 ನಿಮಿಷ ನೀರು ಹರಿಯುತ್ತೆ, ಇನ್ನೊಂದು 50 ನಿಮಿಷ ಆಫ್ ಮಾಡ್ತಾರೆ. ಡೈರೆಕ್ಟಾಗಿ ಬೇರೆ ನೀರನ್ನು ತಾಗುತ್ತೆ, ಬೆಳೆಯುತ್ತೆ ನೋಡಿ. ಅಂದರೆ ಚಿಕ್ಕ ಜಾಗದಲ್ಲೇ ಎಷ್ಟು ಲೇಯರು, 1 2 3 4 5 6 ಲೇಯರಲ್ಲಿ ಗಿಡ ಬೆಳೀತಾರೆ. ಅಂದರೆ 1 ಅಡಿನಲ್ಲಿ 1 ಗಿಡ ಹಾಕೋ ಬದಲು 1 ಅಡಿನಲ್ಲಿ 6 ಗಿಡ ಹಾಕ್ತಾರೆ. ವರ್ಟಿಕಲ್ ಫಾರ್ಮಿಂಗ್ ಅಂತ. ಕಡಿಮೆ ಜಾಗದಲ್ಲಿ ಅತಿ ಹೆಚ್ಚು ಬೆಳೆ ಬೆಳೀಬೋದು. ಮತ್ತು ನೀರು ಇದಕ್ಕೆ 90% ಉಳಿತಾಯ ಆಗುತ್ತೆ. ಯಾಕೆಂದರೆ ಕೆಳಗೆ ಬಿದ್ದ ನೀರು ಮತ್ತೆ ವಾಪಸ್ ಮೇಲ್ಗಡೆ ಮೋಟ್ರ್ ಮೂಲಕ ಮೇಲೆ ಬಂದು ಇದೇ ಪೈಪಲ್ಲಿ ಫ್ಲೋ ಆಗುತ್ತೆ. ಹಾಗಾಗಿ ಇದು ಹೈಡ್ರೋಪೋನಿಕ್ ಫ್ಲೋಟಿಂಗ್ ವಾಟರ್ ಅಂತ ಹೇಳ್ತಾರೆ. ತುಂಬ ಎಫಿಷಿಯೆಂಟ್ ವೇ. ಫಾರ್ ಎಕ್ಸಾಂಪಲ್ ನೋಡಿ, ಇಷ್ಟು ದೊಡ್ಡ ಗಿಡಕ್ಕೆ ಇಷ್ಟೇ ಬೇರು. ಈ ಬೇರುಗಳು ಹರಿಯೋ ನೀರಿಗೆ ತಾಗಿರುತ್ತೆ. ಈ ಬೇರುಗಳು ಹರಿಯೋ ನೀರಿಗೆ ತಾಗೋದ್ರ ಮೂಲಕ ಆ ನೀರಿನಲ್ಲಿ ನ್ಯೂಟ್ರಿಷನ್ನ ಸಪ್ಲೈ ಮಾಡ್ತಾರೆ. ಆ ಮೂಲಕ ಗಿಡ ಬೆಳೀತಾ ಇರುತ್ತೆ. ಇಷ್ಟೇ, ಮುಗಿಯುತ್ತೆ. ದಿನಕ್ಕೊಂದು 4 ರಿಂದ 5 ಸಲ ಆನ್ ಮಾಡ್ತಾರೆ. ಮಿಕ್ಕಂತೆ ಯಾವಾಗಲೂ ಆಫಲ್ಲಿ ಇರುತ್ತೆ. ಅಲ್ಲಿ ಕಾಣ್ತಾ ಇರೋದು ಕೂಲರ್. ಅದು ಟೆಂಪ್ರೇಚರ್ ಕಂಟ್ರೋಲ್ ಮಾಡೋದು. ಅರೌಂಡ್ 25 to 30 ಡಿಗ್ರಿ ಸೆಲ್ಸಿಯಸ್ ಇದ್ದರೆ ಇದಕ್ಕೆ ಸಾಕು. ಆಗ ತುದಿಯಲ್ಲಿ ದೊಡ್ಡ ದೊಡ್ಡ ಎಕ್ಸಾಸ್ಟರ್ ಫ್ಯಾನ್ ಇದೆ. ಇಲ್ಲಿರೋವಂಥ ಕಾರ್ಬನ್ ಡೈಆಕ್ಸೈಡನ್ನು ಆಚೆ ತೆಗೆದು ಆಚೆ ಹಾಕಲಿಕ್ಕೋಸ್ಕರ ಏರ್ ಸರ್ಕ್ಯುಲೇಟ್ ಆಗ್ತಾ ಇರಬೇಕು. ಇದೊಂದು ರೀತಿ ಹೇಳಬೇಕು ಅಂತಂದರೆ, ಈ ಎಲೆ ಗಿಡಗಳ ಅಥವಾ ತರಕಾರಿ ಗಿಡಗಳ ICU ಸೆಂಟ್ರ್ ಇದ್ದಾಗೆ ಪೇಷಂಟನ್ನು ಹೇಗೆ ನೋಡ್ಕೊಳ್ತಾರೆ ಆ ಥರ ನೋಡ್ಕೋಬೇಕು. ಆವಾಗ ಕಡಿಮೆ ಜಾಗದಲ್ಲಿ, ಕಡಿಮೆ ಅವಧಿನಲ್ಲಿ, ಕಡಿಮೆ ಖರ್ಚಲ್ಲಿ ಅತಿ ಹೆಚ್ಚು ಕ್ರಾಪ್ ಬೆಳೀಬೋದು. ಇದೆಲ್ಲ ಹಸಿ ತರಕಾರಿ ತಿನ್ನೋ ಜಾಗ. ಇದಕ್ಕೆ ಲೀಟಸ್ ಅಂತ ಏನೋ ಹೇಳ್ತಾರೆ. ಇದನ್ನು ಬರ್ಗರು, ಸಾಮಾನ್ಯವಾಗಿ ರೆಸ್ಟೋರೆಂಟ್ಗಳಲ್ಲಿ ಹಸಿ ತರಕಾರಿಗಳನ್ನ ಮಾಡಿ ಬೆಳೀತಾರೆ. ವೆರಿ ಬ್ಯೂಟಿಫುಲ್. ಕೃಷಿ ಮೇಳ ಇರೋದ್ರಿಂದಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ. ಕೃಷಿ ಮೇಳ ಇಲ್ಲ ಇದ್ದರೆ ಸಾಮಾನ್ಯವಾಗಿ ಒಂದು 2-3 ಲೈನ್ ಮಾತ್ರ ಬೆಳೀತಾರೆ ಡೆಮೋಗೆ. ಕೃಷಿ ಮೇಳ ಇರೋದ್ರಿಂದಾಗಿ ರೈತರುಗಳು ಬಂದು ನೋಡಲಿಕ್ಕೋಸ್ಕರ ಇಷ್ಟು ಜೋರಾಗಿ ಬೆಳೆದಿದ್ದಾರೆ ನೋಡಿ. ನೀವು ಯಾವುದನ್ನೇ ತಗೊಳ್ಳಿ, ಇದು ಆಲ್ಮೋಸ್ಟ್ ಎಲ್ಲ ಹಾರ್ವೆಸ್ಟಿಗೆ ಬಂದುಬಿಟ್ಟಿದೆ. ಇಷ್ಟೊಂದು ದೊಡ್ಡದಾಗೋ ತನಕ ಬಿಡೋದಿಲ್ಲ. ಇದು ಯಾವುದೂ ತರಕಾರಿ ಬಿಡೋದಾಗಲಿ, ಹೂವು ಬಿಡೋದೇನಿಲ್ಲ. ಹಸಿ ಎಲೆಗಳನ್ನ ಕಟ್ ಮಾಡ್ಕೊಂಡು ಡೈರೆಕ್ಟಾಗಿ ಹಸಿ ಎಲೆನ ಸಾಲಡ್ನಲ್ಲಿ ತಿಂತಾರೆ. ಹಸಿ ತರಕಾರಿ ತಿಂತಾರಲ್ಲ, ಅದರ ಜೊತೆ ತಿಂಡಿಗೆ ಯೂಸ್ ಮಾಡೋದು. ನೋಡಿ ಅಷ್ಟೇ. ಓಪನ್ ಮಾಡಿ ನೋಡಿದ್ರೆ ಇಷ್ಟು ದೊಡ್ಡ ಬೇರಿದೆ ಅದರಲ್ಲಿ. ಅಷ್ಟೇ ಬೇರಿನಲ್ಲಿ ವಾಪಸ್ ಹಂಗೆ ಇಟ್ಬಿಟ್ರಾಯಿತು. ಕೆಲವೊಂದು ಸಲ ಬೇರುಗಳು ತುಂಬ ಉದ್ದ ಬೆಳೆದ್ಬಿಟ್ರೆ ನೀರು ಸರ್ಕ್ಯುಲೇಷನ್ಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಪ್ರತಿಯೊಂದು ಕಪ್ಪನ್ನು ಓಪನ್ ಮಾಡಿ ಬೇರನ್ನ ಕಟ್ ಮಾಡ್ತಾರೆ. ಅವಾಗ ನೀರು ಮತ್ತೆ ಸರಾಗವಾಗಿ ಹರಿಯುತ್ತೆ.
ಗಿಡ ಎಲ್ಲಿಗೆ ಹಾಕೋದು? ನಾವು ಸುಮ್ಮನೆ ಮಣ್ಣು, ಎರೆಮಣ್ಣು, ಕೆಂಪು ಮಣ್ಣು, ಕೆರೆ ಮಣ್ಣು, ಆ ಮಣ್ಣು ಈ ಮಣ್ಣು ಅಂತ ಎಲ್ಲ ತರಾವರಿ ಮಣ್ಣುಗಳನ್ನ ಹೊಡೆಸಿ ಅದಕ್ಕೆ ಗೊಬ್ಬರ ಹಾಕಿ ಮಾಡಬಾರ್ದೆಲ್ಲ ಮಾಡ್ತಾರೆ. ಇಲ್ಲಿ ಏನೂ ಇಲ್ದಲೆ ಹಿಂದೆ ಒಂದು ಮಣ್ಣಿನ ಕಣ ಇಲ್ದಲೆ ಬರೀ ಹರಿಯೋ ನೀರಿನಲ್ಲಿ ಆ ನೀರೊಳಗಡೆ ನ್ಯೂಟ್ರಿಷನ್ನ ಪಂಪ್ ಮಾಡಿ ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ. ಇದಕ್ಕೆ ಕೆಲಸನೂ ತುಂಬಾ ಕಡಿಮೆ. ಒಂದ್ಸಲ ಆಟೋಮೇಷನ್ ಸಿಸ್ಟಮ್ ಮಾಡಿಬಿಟ್ರೆ, ಟೈಮರ್ ಫಿಟ್ ಮಾಡಿಬಿಟ್ರೆ ನೀವು ಯಾವಾಗ ಬೇಕು ಆನ್ ಆಗುತ್ತೆ, ಬೇಡವಿಲ್ದಾಗ ಆಫ್ ಆಗುತ್ತೆ. ಇದೆಲ್ಲ ಸ್ಪೀನಚ್ ಅಂತ ಹೇಳ್ತಾರೆ, ಪಾಲಕ್ ಸೊಪ್ಪು. ಮನೆ ಮೇಲ್ಗಡೆ ನಾವು ಮಾಡ್ಕೊಳ್ಬೋದು. ಪ್ರತಿಯೊಬ್ಬರು ಇಂಡಿಪೆಂಡೆಂಟ್ ಹೌಸ್ ಇದ್ದರೆ ಟೆರೆಸ್ ಮೇಲ್ಗಡೆ ಒಂದು ಸಣ್ಣದಾಗಿ ಒಂದು ಯೂನಿಟ್ ಮಾಡ್ಕೊಂಡು ಪಾಲಿ ಹೌಸ್ ಮಾಡ್ಕೊಂಡು ಮಾಡ್ಬೋದು. ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ರೆಗ್ಯುಲರ್ ಕ್ರಾಪ್.